ಇನ್ನು ರಾಜ್ಯದಲ್ಲಿ ದ್ವೇಷ ಭಾಷಣ ವಿಚಾರ ಬಹುದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಆದರೆ ಸದನದಲ್ಲಿ ಮಾತ್ರ ಅದು ಚರ್ಚೆಯೇ ಆಗದೆ ಅಂಗೀಕಾರ ಆಯಿತು ಅನ್ನುವಂಥ ಒಂದು ಅಪವಾದ ಇದೆ. ಇದೇ ವಿಚಾರವನ್ನು ಮುಂದಿಟ್ಟು ಅಥವಾ ಬಿಜೆಪಿ ನಾಯಕರು ನೇರವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಹಾಗೆಯೇ ಸ್ಪೀಕರ್ ವಿರುದ್ಧ ಕೂಡ ಅನೇಕ ಬಿಜೆಪಿಯ ನಾಯಕರು ನೇರವಾಗಿಯೇ ಆರೋಪ ಮಾಡಿದ್ದಾರೆ. ಇದಕ್ಕೆ ಸ್ಪೀಕರ್ ಖಾದರ್ ಅವರು ಮಂಗಳೂರಿನಲ್ಲಿ ತಿರುಗೇಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ದ್ವೇಷ ಭಾಷಣ ವಿಚಾರ ಮಾತ್ರ ಇನ್ನೂ ಕೂಡ ಗಟ್ಟಿಯಾಗಿಯೇ ಚರ್ಚೆ ಆಗ್ತಾ ಇದೆ. ದ್ವೇಷ ಭಾಷಣ ಮಸೂದೆಗೆ ವಿರೋಧ, ರಾಜ್ಯಾದ್ಯಂತ ಬಿಜೆಪಿ ಪ್ರೊಟೆಸ್ಟ್. ನಮ್ಮನ್ನ ಜೈಲಿಗೆ ಕಳುಹಿಸೋ ಹುನ್ನಾರ, ಆರ್ ಅಶೋಕ್ ಆರೋಪ. ದ್ವೇಷ ಭಾಷಣ ಪ್ರತಿಬಂಧಕ, ವಿಪಕ್ಷಗಳ ವಿರೋಧದ ಮಧ್ಯೆ ಮಸೂದೆ ಅಂಗೀಕಾರ ಆಗಿದೆ. ಸರ್ಕಾರ ವಿಧೇಯಕ ಪಾಸ್ ಕೂಡ ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿಕೊಟ್ಟಿದೆ. ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ ಇಂದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಾಯಿತು. ದ್ವೇಷ ಭಾಷಣ ಕಾಯ್ದೆ ವಾಪಸ್ ಪಡೆಯಬೇಕೆಂದು ಬೆಳಗಾವಿಯಲ್ಲಿ ಒತ್ತಾಯ ಮಾಡಿದರು. ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿ ತನಕ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಯಾದಗಿರಿಯಲ್ಲೂ ಸುಭಾಷ್ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಮಾತನಾಡೋ ಹಕ್ಕು ಕಸಿದುಕೊಂಡಿದ್ದಾರೆ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದರು. ಹೆಣ್ಣು ಮಗಳ ಮೇಲೆ ಅನ್ಯಾಯ ಅತ್ಯಾಚಾರ ಘಟನೆಗಳು ಇರಬಹುದು. ಯಾವ ಘಟನೆ ಕಡೆನೂ ಇವ್ರದ್ದು ಲಕ್ಷ್ಯ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ಥಿತಿ ನಾ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಿಸ್ಥಿತಿ ನಾ ಮುಖ್ಯಮಂತ್ರಿ ಆಗಬೇಕು. ಇದ್ರವಾಗ ಕರ್ನಾಟಕದಲ್ಲಿ ಸರ್ಕಾರ ಸತ್ತಂಗೆ ಇದ್ದೆ ಅಂತ ಒಂದು ಅವಸ್ಥೆ ನಾವು ನೋಡ್ತಾ ಇದೀವಿ. ದ್ವೇಷ ಭಾಷಣ ಮಸೂದೆ ಮೂಲಕ ವಿಪಕ್ಷ ನಾಯಕರನ್ನ ಜೈಲಿಗೆ ಕಳಿಸೋ ಹುನ್ನಾರ ಅಂತ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂಥದ್ದು, ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಂತ ಪಾರ್ಟಿ ಇದು. ಜೈಲುಗಳಿಗೆ ವಿರೋಧ ಪಕ್ಷವನ್ನ, ಮಾಧ್ಯಮದವರನ್ನ, ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕಿದಂತ ಒಂದು ಕಾಯ್ದೆ ತಂದ ಕಾಂಗ್ರೆಸ್ ಅವರು ಮತ್ತೊಂದು ಸರಿ ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮಸೂದೆಯಿಂದ ಮುಂದಿನ ದಿನಗಳಲ್ಲಿ ಯಾರು ಕಾರ್ಟೂನು ಬರೆಯಂಗಿಲ್ಲ, ಯಾವುದೇ ಸ್ಕ್ಯಾಂಡಲ್ಗಳನ್ನ ಎಕ್ಸ್ಪೋಸ್ ಮಾಡಂಗಿಲ್ಲ ಮಾಧ್ಯಮದವರು. ದ್ವೇಷ ಭಾಷಣ ಮಸೂದೆ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಫೈಟ್ ತಾರಕಕ್ಕೇರಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಬರ್ತಾ ಇದೆ. ಶಾಸಕ ಬೈರತಿ ಬಸವರಾಜ್ಗೆ ದಿನೇ ದಿನೇ ಹೊಸ ಸಂಕಷ್ಟಗಳು ಎದುರಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಸೇರಿ ಉಳಿದ ಆರೋಪಗಳಿಗೆ ಈಗ ಇನ್ನಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ ನಾಯಕರು ಜೊತೆಗೆ ಶಾಸಕರು ಮುಂದಾಗ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೋಕಾ ಕಾಯ್ದೆಯನ್ನು ತಿರಸ್ಕರಿಸಿದಂಥ ಹೈಕೋರ್ಟ್, ಅಂದರೆ ಕೋಕಾ ಕಾಯ್ದೆ ಅಡಿ ಏನು ಪ್ರಕರಣ ದಾಖಲಾಗಿತ್ತು ಅದನ್ನು ಪ್ರಶ್ನೆ ಮಾಡಿದರು ಬೈರತಿ ಬಸವರಾಜ್ ಅವರು. ಕೋಕಾ ಹಾಕಿದ್ದು ಸರಿಯಲ್ಲ, ಸೂಕ್ತವಲ್ಲ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದರು. ಆದರೆ ಹೈಕೋರ್ಟ್ ಅದನ್ನು ತಿರಸ್ಕರಿಸಿತು. ಬೈರತಿ ಬಸವರಾಜ್ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಹೀಗಾಗಿ ಸುಪ್ರೀಂ ಮೊರೆ ಹೋಗೋದಕ್ಕೆ ಗೃಹ ಇಲಾಖೆಗೆ ಮನವಿ ಮಾಡಿದ್ದಂಥ CID, ಇನ್ಫ್ಯಾಕ್ಟ್ ಬೈರತಿ ಬಸವರಾಜ್ ಪರ ತೀರ್ಪು ನೀಡಿತ್ತು. ಸುಪ್ರೀಂ ಮೊರೆ ಹೋಗೋದಕ್ಕೆ ಗೃಹ ಇಲಾಖೆ ಮನವಿ ಮಾಡಿದಂಥ CID ಇದೀಗ CID ಅಧಿಕಾರಿಗಳಿಗೆ ಅನುಮತಿ ನೀಡುವಂಥ ಗೃಹ ಇಲಾಖೆ. ಅಂದರೆ ಕೋಕಾ ಕಾಯ್ದೆಯನ್ನು ಸರ್ಕಾರ ಬೈರತಿ ಬಸವರಾಜ್ ವಿರುದ್ಧ ಪ್ರಯೋಗ ಮಾಡಿತ್ತು. ಆದರೆ ಹೈಕೋರ್ಟ್ನಲ್ಲಿ ಆ ಕೋಕಾ ಕಾಯ್ದೆ ಹಾಕಿರೋದನ್ನು ತಿರಸ್ಕಾರ ಮಾಡಲಾಗಿತ್ತು. ಹೀಗಾಗಿ ಈಗ ಸರ್ಕಾರವೇ ಬೈರತಿ ಬಸವರಾಜ್ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಮುಂದಾಗ್ತಾ ಇದೆ. ಕೋಕಾ ಕಾಯ್ದೆ ಜಾರಿಯಲ್ಲಿ ಇಡಬೇಕು, ಅದನ್ನು ಯಥಾವತ್ತಾಗಿ ಮುಂದುವರಿಸಬೇಕು ಅವ್ರ ವಿರುದ್ಧ ಅನ್ನುವಂಥದ್ದನ್ನು ಸುಪ್ರೀಂನಲ್ಲಿ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ಗೆ SLP ಸಲ್ಲಿಕೆ ಮಾಡಲಿರುವಂಥ CID ಟೀಮ್.